74 ವರ್ಷದ ತುಂಬು ಜೀವನವನ್ನು ನಡೆಸಿದ್ದಾರೆ ಗೋವಿಂದ ಕಾರಜೋಳ ಅವರು. ಹಾಗಿದ್ಮೇಲೆ ಅವರ ಮನಸ್ಸು ಮನೆ ಎರಡೂ ಕೂಡ ತುಂಬಿರುತ್ತೆ. ಹಾಗಾಗಿ ಅವರ ತುಂಬು ಕುಟುಂಬವನ್ನು ಪರಿಚಯ ಮಾಡಿಸ್ತೀನಿ. ಮೊದಲನೇದಾಗಿ ಅವರ ಮಕ್ಕಳನ್ನು ನಾನು ಪರಿಚಯ ಮಾಡಿಸ್ತೀನಿ ಈ ಒಂದು ಸೆಗ್ಮೆಂಟ್ನಲ್ಲಿ. ಸೊ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮದಲ್ಲಿ ಗೋವಿಂದ ಕಾರಜೋಳ ಅವರ ಮೊದಲನೇ ಮಗ ಡಾಕ್ಟರ್ ಗೋಪಾಲ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರಜೋಳ ಸರ್ ಅವರ ಎರಡನೇ ಮಗ ಡಾಕ್ಟರ್ ಉದಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೂರನೇ ಮಗ ಉಮೇಶ್ ಕಾರಜೋಳ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಲ್ಕನೇ ಮಗ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಕೂಡ ಹೇಳ್ತಾ ಇದ್ರು, ಸ್ವಲ್ಪ ಅಪ್ಪನ ಹತ್ರ ಭಾರಿ ಸಲಿಗೆ ಇರುವಂಥ ಮಗ ಅಂತ ಕೂಡ ಹೇಳ್ತಾ ಇದ್ರು. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅರುಣ್ ಕಾರಜೋಳ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚಿಕ್ಕವರಿಂದಲೇ ಶುರು ಮಾಡ್ತೀನಿ. ಚಿಕ್ಕವರಂದ್ರೆ ಸ್ವಲ್ಪ ಸಲಿಗೆ ಜಾಸ್ತಿನೇ ಇರುತ್ತೆ. ಅಮ್ಮ ಹೇಳ್ತಾ ಇದ್ರು ನೀವು ಒಬ್ಬರೇ ಅಂತೆ ಸರ್ ಹತ್ರ ನೇರವಾಗಿ ಮಾತಾಡೋದು. ಕೊನೆಯ ಮಗ ಅಂದರೆ ಒಂದು ಸ್ವಲ್ಪ ಹಾಗೆ ಇರುತ್ತೆ ಅದು. ಜಾಸ್ತಿ ಪ್ರೀತಿ ಮಾಡಿ, ಯಾಕಂದ್ರೆ ಅವರಿಗೆ ಮೂರೇ ಮಕ್ಕಳು ಸಾಕಾಗಿತ್ತು ಅಂತ ಕಾಣುತ್ತೆ. ನಾಲ್ಕನೇದು ನಾನು ಒಬ್ಬ ಹುಟ್ಟಿನಿ ಅಂತೇಳಿ ಸಲಿಗೆ ಜಾಸ್ತಿ. ಅದೇ ಥರ ನನ್ನ ಸಣ್ಣ ಮಗನೂ ಇದ್ದಾನೆ, ಅವನು ಅದೇ ಥರ ಇದ್ದಾನೆ. ಚಿಕ್ಕವರು ಯಾವಾಗಲೂ ಹಂಗೆ ಇರ್ತಾರೆ, ದೊಡ್ಡವರು ಶಾಂತ ಸ್ವಭಾವ. ಎರಡನೇದವರು ಅವ್ರು ಯಾರ ಹತ್ರ ಮಾತಾಡೋದಿಲ್ಲ. ಇವರು ಒಂದು ಸ್ವಲ್ಪ ರಾಜಕೀಯವಾಗಿ ಗುರುತಿಸ್ಕೊಂಡಾರೆ. ನಾನು ತಂದೆಯವ್ರ ಜೊತೆ ಅಲ್ಲೇ ಮುದೋಳಲ್ಲೇ ಇರ್ತಿದ್ದೆ, ಅಲ್ಲೇ ಇದೆ ನಾನು ಸೆಟಲ್ ಏನು ಮುದೋಳು ಓನ್ಲಿ. ಸರ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಫಸ್ಟ್ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ಡಾಕ್ಟರ್ಸ್. ಅಪ್ಪ ಯಾವಾಗಲೂ ಬ್ಯುಸಿ ಇರ್ತಿದ್ರು ಕೆಲಸದ ನಡುವೆ, ಆದರೂ ಕೂಡ ನಿಮ್ಮ ಎಜುಕೇಷನ್ ಕಡೆ ಬಹಳನೇ ಗಮನ ಕೊಟ್ಟಿದ್ದಾರೆ. ನಾವು 5 ಜನ ಮನೇಲಿ ಡಾಕ್ಟರ್ಸ್, ಸೊಸೆಂದ್ರು ಮಕ್ಕಳು ಸೇರಿ. ನಮ್ಮ ತಂದೆಯವ್ರು ನಾನು ಚಿಕ್ಕವನಿದ್ದಾಗ ನನಗೆ IAS ಆಫೀಸರ್ ಆಗಬೇಕು ಅಂತ ನನ್ನ ಇದು ಆಸೆ ಇತ್ತು. ಆದರೆ ನಮ್ಮ ತಂದೆಯವ್ರು ಹೇಳಿದ್ರು, ನೀನು ಮೆಡಿಕಲ್ ಎಜುಕೇಷನ್ ಮುಗಿಸ್ಕೊಂಡು ಏನಾರು ಮಾಡ್ಕೊ ಆಮೇಲೆ ಅಂತೇಳಿ. ಡಾಕ್ಟ್ರ್ ಮಾತ್ರ ಮೊದಲು ಮಾಡಬೇಕು ಅಂತೇಳಿದ್ರು. ಅವರು ಒತ್ತಾಯಕ್ಕೆ ಅವ್ರ ಪ್ರೀತಿಗೆ ಆವಾಗಿನ ಕಾಲದಾಗ ನಾನು MBBS ಮಾಡಿದೆ. ನಾವು ಅಂದ್ಕೊಂಡಿದ್ವಿ ರಾಜಕೀಯದ ಫ್ಯಾಮಿಲಿ ಅಂತ, ಆದರೆ ಇವಾಗ ಗೊತ್ತಾಗ್ತಾ ಇದೆ ಡಾಕ್ಟರ್ ಫ್ಯಾಮಿಲಿ ಅಂತ. ಸೊ ಇಷ್ಟೆಲ್ಲ ಎಜುಕೇಷನ್ಗೆ ಒತ್ತು ಕೊಡೋದಕ್ಕೆ ಅಮ್ಮನ ಸಪೋರ್ಟ್ ಜಾಸ್ತಿ ಇತ್ತಾ ಸರ್, ಅಥವಾ ತಂದೆಯವ್ರ ಸಪೋರ್ಟ್ ಜಾಸ್ತಿ ಇತ್ತಾ? ಮನೆಯಲ್ಲೆಲ್ಲ ಅಮ್ಮನ ಸಪೋರ್ಟೇ ಜಾಸ್ತಿ. ಅವ್ರ ತಂದೆಯವ್ರು ಯಾವತ್ತೂ ಮನೆ ಹತ್ರ ಅಂದರೆ ಜಾಸ್ತಿ ಅವ್ರು ಆಚೆನೇ ಇರೋದು. ನಾವು ಏನು ಕೇಳೋದು ಎಲ್ಲ ಸಪೋರ್ಟು ಎಲ್ಲ ಅದನ್ನು ಚೆನ್ನಾಗಿ ಓದ್ರಪ್ಪ ಅಂತ ಹೇಳ್ತಿರೋದು ಮನೆಯಲ್ಲೆಲ್ಲ ಹೇಳಿದ್ದು ತಾಯಿನೇ. ಸರ್, ಮಕ್ಕಳನ್ನು ಡಾಕ್ಟ್ರು ಮಾಡಿಸ್ಬೇಕು, ಡಾಕ್ಟ್ರು ಓದಿಸ್ಬೇಕು ಅನ್ನೋ ಆಸೆ ಯಾಕಿತ್ತು ನಿಮಗೆ? ಡಾಕ್ಟ್ರಾಗಿ ಸರ್ಕಾರಿ ಸೇವೆಯಲ್ಲಿ ಇದ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಬಡವರಿಗೆ ಟ್ರೀಟ್ಮೆಂಟ್ ಕೊಡೋದು ಅದು ಒಂದು ರೀತಿ ಸಮಾಜ ಸೇವೆನೇ. ಅದಕ್ಕಾಗಿ ಡಾಕ್ಟ್ರಾಗಿ ವೈದ್ಯಕೀಯ ಸೇವೆ ಜೊತೆಯಲ್ಲಿ ಮತ್ತೇನಾದರೂ ಮಾಡಲಿ ಅವ್ರು. ಆ ಕಾರಣಕ್ಕಾಗಿ ಡಾಕ್ಟ್ರ್ ಆಗಬೇಕು ಅಂತೇಳಿ.